ವೆಲ್ಕಮ್ ಬ್ಯಾಕ್. ಶಾಸಕ ಯತ್ನಾಳ್ ಪರ ಹೈಕಮಾಂಡ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಯತ್ನಾಳ್ ಎಲೆಕ್ಷನ್ ವಿರೋಧಿಗಳಿಗೆ ಚೆಕ್ ಮೇಟ್ ಅನ್ನ ನೀಡಲಾಗಿದೆ. ಯಾವ ತರ ಅಂದ್ರೆ ಈಗ ಯತ್ನಾಳ್ ಗೆಲ್ಸೋಕೆ ಸುಗಮ ಹಾದಿ ಒಂದು ರೆಡಿ ಆದಂತಾಗಿದೆ. ವಿಜಯಪುರದಿಂದ ಇಬ್ರು ಲೀಡರ್ಗಳಿಗೆ ಗೇಟ್ ಪಾಸ್ ನೀಡಲಾಗಿದೆ. ಗೇಟ್ ಪಾಸ್ ಇನ್ ದ ಸೆನ್ಸ್ ಬೇರೆ ಬೇರೆ ಕ್ಷೇತ್ರಗಳಿಗೆ ಅವರಿಗೆ ಉಸ್ತುವಾರಿಯನ್ನ ಕೊಡೋ ಮುಖಾಂತರ ಯತ್ನಾಳ್ ಗೆಲುವಿನ ಹಾದಿಯನ್ನ ಹೈಕಮಾಂಡ್ ಸುಗಮವಾಗಿ ಮಾಡಿಕೊಟ್ಟು ಯತ್ನಾಳ್ ಪರವಾಗಿ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಿದೆ ಅನ್ನೋದು ಈ ಮುಖಾಂತರನೇ ಗೊತ್ತಾಗ್ತಾ ಇದೆ. ಟಿಕೆಟ್ ರೇಸ್ ಅಲ್ಲಿದ್ದ ಒಬ್ರು ಬಬಲೇಶ್ವರ ಕ್ಷೇತ್ರಕ್ಕೆ ಸುರೇಶ್ ಬಿರಾದರ್ ಅವರನ್ನ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ನಾಗಠಾಣ ಕ್ಷೇತ್ರಕ್ಕೆ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಅವರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ. ಅಲ್ಲಿಗೆ ರೇಸ್ ನಲ್ಲಿದ್ದಂತ ಇಬ್ಬರನ್ನು ಎತ್ತಂಗಡಿ ಮಾಡಿ ಯತ್ನಾಳ್ಗೆ ಅನುಕೂಲವನ್ನ ಈಗ ಬಿಜೆಪಿ ಹೈಕಮಾಂಡೇ ಮಾಡಿಕೊಟ್ಟಿದೆ ಅನ್ನೋ ಲೆಕ್ಕಾಚಾರ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಈಗ ಪಕ್ಷ ನಿಷ್ಠೆಯನ್ನ ತೋರಿದ್ರು ಲೋಕಲ್ ಲೀಡರ್ಸ್, ಇನ್ನೊಂದ್ ಕಡೆ ಯತ್ನಾಳ್ ಅವರು ಸ್ವಪಕ್ಷೀಯರ ವಿರುದ್ಧನೇ ಮಾತಾಡಿದ್ರು ಕೂಡ ಕ್ರಮ ಯಾಕಿಲ್ಲ ಅಂತ ಬಿಜೆಪಿ ನಾಯಕರೇ ಪ್ರಶ್ನೆ ಮಾಡುವಂತ ಈ ಹಂತದಲ್ಲಿ ಎಲೆಕ್ಷನ್ ನಲ್ಲಿ ಅವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ತರ ಸಾಫ್ಟ್ ಕಾರ್ನರ್ ತೋರ್ತು ಹಾಗಾದ್ರೆ? ಶರ್ಮಿತಾ, ಏನಂತಂದ್ರೆ ರಾಜ್ಯ ಬಿಜೆಪಿ ನಾಯಕರು ಯತ್ನಾಳ್ ವಿರುದ್ಧ ಸಾಫ್ಟ್ ಕಾರ್ನರ್ ಅನ್ನ ಅನುಸರಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗೆ ಈಗ ಪರೋಕ್ಷವಾಗಿ ಒಂದು ಉತ್ತರ ಸಿಕ್ಕಂತಾಗಿರುವಂತದ್ದು. ಯತ್ನಾಳ್ ಅವರ ಜೊತೆಗೆ ವಿಜಯಪುರ ನಗರಕ್ಕೆ ಟಿಕೆಟ್ ಆಕಾಂಕ್ಷಿ ಮತ್ತೆ ಪ್ರಬಲ ಅಭ್ಯರ್ಥಿಗಳಾಗಿದ್ದಂತಹ ಸುರೇಶ್ ಬಿರಾದರ್ ಆಗಿರ್ಬೋದು, ಮತ್ತೆ ಮಾಜಿ ಸಚಿವರಾಗಿದ್ದಂತಹ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಅವರು, ಈ ಇಬ್ಬರನ್ನು ಸಹಿತ ಬೇರೆ ಬೇರೆ ಕ್ಷೇತ್ರಗಳಿಗೆ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಈಗ ಉಸ್ತುವಾರಿಯಾಗಿ ನೇಮಕ ಮಾಡಿರೋದ್ರಿಂದಾಗಿ ಪರೋಕ್ಷವಾಗಿ ಅವರು ಕ್ಷೇತ್ರದಲ್ಲಿ ಅಂದ್ರೆ ವಿಜಯಪುರ ನಗರ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋಕೆ, ತಾವು ಚುನಾವಣೆಗೆ ನಿಂತ್ಕೊಂಡು ಟಿಕೆಟ್ ಕೊಡೋಕೆ ಸಂಘಟನೆ ಮಾಡೋದಕ್ಕೆ ಅಷ್ಟೊಂದು ಪ್ರಮಾಣದಲ್ಲಿ ಅವರಿಗೆ ಪ್ರಭಾವ ಬೀರೋಕೆ ಆಗೋದಿಲ್ಲ. ಆ ರೀತಿಯಾಗಿ ಪರೋಕ್ಷವಾಗಿ ಅವರನ್ನ ಕ್ಷೇತ್ರದಿಂದ ಬೇರೆ ಕ್ಷೇತ್ರಗಳಿಗೆ ಶಿಫ್ಟ್ ಮಾಡೋದ್ರಿಂದಾಗಿ ಪರೋಕ್ಷವಾಗಿ ಒಂದ್ ರೀತಿಯಿಂದ ಯತ್ನಾಳ್ ಅವರಿಗೆ ಸಾಫ್ಟ್ ಕಾರ್ನರ್ನ ರಾಜ್ಯ ಹೈಕಮಾಂಡ್ ತೋರಿಸಿದೆ ಅಂತ ಹೇಳಿ ಒಂದು ಲೆಕ್ಕಕ್ಕೆ ಕಾಣ್ತಿರುವಂತದ್ದು. ಮುಖ್ಯವಾಗಿ ಏನಂತಂದ್ರೆ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಆಗಿರ್ಬೋದು ಮತ್ತೆ ಸುರೇಶ್ ಬಿರಾದರ್ ಅವರು ವಿಜಯಪುರ ನಗರದ ಪ್ರಬಲ ಅಭ್ಯರ್ಥಿಗಳಾಗಿದ್ದರು. ಆದ್ರೆ ಒಬ್ಬರನ್ನ ಬಬಲೇಶ್ವರಕ್ಕೆ ಮತ್ತೊಬ್ಬರನ್ನ ನಾಗಠಾಣಕ್ಕೆ ಆಗಿರೋದ್ರಿಂದಾಗಿ ಯತ್ನಾಳ್ ಅವರ ವಿರುದ್ಧ ಏನು ಇವರಿಬ್ರು ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಅವ್ರಿಗೆ ಇಲ್ಲಿ ಸಂಘಟನೆ ಮಾಡೋಕೆ ಹಿನ್ನಡೆ ಆಗ್ತಿರುವಂತ ಹೇಳಿ ಜಿಲ್ಲಾ ಮಟ್ಟದಲ್ಲಿ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇರೋದು. ಮತ್ತೆ ಈ ಇಬ್ಬರು ನಾಯಕರು ಏನು ಉಸ್ತುವಾರಿಯನ್ನ ನೀಡಿದ್ದಾರೆ, ಈ ಇಬ್ಬರು ನಾಯಕರನ್ನ ಪ್ರಶ್ನೆ ಮಾಡಿದ್ರೆ ಅದರಲ್ಲೂ ಮುಖ್ಯವಾಗಿ ಸುರೇಶ್ ಬಿರಾದರ್ ಅವರು ಇದ್ರ ಬಗ್ಗೆ ಒಂದು ಉತ್ತರವನ್ನು ಕೊಟ್ಟರು. ನಮ್ಗೆ ಹೈಕಮಾಂಡ್ ಬೇರೆ ಜವಾಬ್ದಾರಿ ನೀಡಿದೆ ಅಂದ್ರೆ ಅದಕ್ಕೆ ಹಿನ್ನಡೆ ಅಂತಲ್ಲ, ಅದು ಇನ್ನೊಂದು ಹೆಚ್ಚಿನ ಜವಾಬ್ದಾರಿ ನೀಡಿದಂಗೆ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ವಾಸ್ತವವಾಗಿ ಏನಂತಂದ್ರೆ ಇಬ್ಬರು ನಾಯಕರನ್ನ ಕ್ಷೇತ್ರ ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಿಗೆ ಉಸ್ತುವಾರಿ ನೇಮಕ ಮಾಡೋದ್ರಿಂದಾಗಿ ಅಲ್ಲಿ ಸಂಘಟನೆಯಲ್ಲಿ ತೊಡಗೊಳ್ಬೇಕಾದ್ರೆ ಅನಿವಾರ್ಯತೆ ಅವ್ರಿಗೆ ಇರೋದ್ರಿಂದ ತಮ್ಮ ಮೂಲ ಕ್ಷೇತ್ರದಲ್ಲಿ ಯಾವ ರೀತಿ ಸಂಘಟನೆ ಮಾಡ್ಬೇಕು ಅನ್ನೋ ಯಕ್ಷ ಪ್ರಶ್ನೆಯಲ್ಲಿ ಅವರು ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗುರುರಾಜ್ ತಮ್ಮ ಇನ್ಫಾರ್ಮೇಶನ್ಗೆ.